ನಮಸ್ಕಾರ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಪ್ರತಿ ತಿಂಗಳು 5,000 ಹಣ ಆದರೆ ಬರುತ್ತೆ. ಈ ಒಂದು ಯೋಜನೆಗೆ ನೀವು ಅರ್ಜಿ ಸಲ್ಲಿಸೋದು ಹೇಗೆ, ಮತ್ತೆ ಈ ಒಂದು ಯೋಜನೆ ಅಡಿಯಲ್ಲಿ 5,000 ಪ್ರತಿ ತಿಂಗಳು ಯಾವ ರೀತಿ ಪಡ್ಕೋಬೇಕು, ಇದ್ರಿಗಿರುವಂತಹ ಕಂಡೀಷನ್ಸ್ ಏನು, ಪ್ರತಿ ಒಂದು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮತ್ತೆ ನಿಮ್ಮೆಲ್ಲರಿಗೂ ಗೊತ್ತು, ಈಗಾಗಲೇ ಒಂದು ಗೃಹಲಕ್ಷ್ಮಿ ಹಣ ಆದ್ರೆ ನಿಮಗೆ ಬರ್ತಿದೆ. ಗೃಹಲಕ್ಷ್ಮಿ ಹಣ 2,000 ಎಷ್ಟು ದಿನ ಬರುತ್ತೆ, ಸರ್ಕಾರದ ಕಡೆಯಿಂದ ಗ್ಯಾರಂಟಿ ಕೊಟ್ಟವ್ರೆ. ಅವ್ರು 5 ವರ್ಷ ಇದ್ರೆ 5 ವರ್ಷ ಮಾತ್ರ ನಿಮ್ಗೆ ಹಣ ಆದ್ರೆ ಬರುತ್ತೆ. ಓಕೆನಾ, ನಿಮಗೆ ಫುಲ್ ಟೈಮ್ ಹಣ ಬರಬೇಕು. ಓಕೆನಾ, ನೀವು ಎಕ್ಸ್ಪೈರ್ ಆಗೋವರೆಗೂ ಕೂಡ ಹಣ ಬರಬೇಕು. ಒಂದು ವೇಳೆ ನೀವು ಎಕ್ಸ್ಪೈರ್ ಆದ್ರೂ ಕೂಡ ನಿಮ್ಮ ಒಂದು ಕುಟುಂಬದಲ್ಲಿ ನೀವು ಯಾರನ್ನ ನಾಮಿನಿ ಕೊಟ್ಟಿರ್ತೀರೋ ಅವ್ರಿಗೆ ಹಣ ಬರಬೇಕು. 5,000 ಪ್ರತಿ ತಿಂಗಳು ಬರಬೇಕು ಅಂದ್ರೆ ಏನ್ ಮಾಡಬೇಕು ಅನ್ನುವಂಥದ್ದು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಕ್ ಟ್ರೈ ಮಾಡಿ. ಅದಕ್ಕೆ ಮುಂಚೆ ಯಾರು ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ವಿಡಿಯೋಗೊಂದು ಲೈಕ್ ಆದ್ರೆ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕ್ ಇಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದ್ರೆ ಕೊಡ್ತಾ ಇರ್ತೀನಿ. ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿ ವಿಡಿಯೋ ನೋಡ್ತಿದ್ದೀರೋ ಎಲ್ಲರಿಗೂ ನನ್ನ ಒಂದು ಹೃದಯ ಪೂರ್ವಕ ಧನ್ಯವಾದಗಳು. ನೋಡಿ, ಈಗ ನಾನು ಡೈರೆಕ್ಟ್ ಟಾಪಿಕ್ ಆದ್ರೆ ಬರ್ತೀನಿ. ಏನಪ್ಪಾ ಅಂದ್ರೆ ಪ್ರತಿ ತಿಂಗಳು ನಿಮ್ಗೆ 5,000 ಹಣ ಆದ್ರೆ ಸಿಗುತ್ತೆ. ನೀವು ಕೇಳ್ಬೋದು, ಹಾಗಾದ್ರೆ ಯಾವ ರೀತಿ ನಮ್ಗೆ ಪ್ರತಿ ತಿಂಗಳು 5,000 ಸಿಗುತ್ತೆ? ಈಗ ಗೃಹಲಕ್ಷ್ಮಿ ಯೋಜನೆ ಏನೋ ಈಗ ಕಾಂಗ್ರೆಸ್ ಸರ್ಕಾರದಿಂದ ಅವರೊಂದು ಗ್ಯಾರಂಟಿಯನ್ನ ಘೋಷಣೆ ಮಾಡಿದ್ರು, 2,000 ಹಣ ಆದ್ರೆ ಕೊಡ್ತಿದ್ದಾರೆ. ಇದು ಯಾವ ರೀತಿ ಕೊಡುತ್ತಾರೆ ಅಂತ ನೀವು ಕೇಳ್ಬೋದು. ಈ ಒಂದು ಯೋಜನೆಯನ್ನ ನೀವು ಪಡ್ಕೋಬೇಕಂದ್ರೆ ನಿಮ್ಮ ಒಂದು ವಯಸ್ಸು 18ರಿಂದ 40 ವರ್ಷ ಒಳಗಡೆ ಆದ್ರೆ ಇರಬೇಕು. ಇದು ಎಲ್ಲಾ ಒಂದು ಜಾತಿಯವರಿಗೂ ಬರುತ್ತೆ, ಎಲ್ಲರಿಗೂ ಬರುತ್ತೆ. ಇದರಲ್ಲಿ ಯಾವುದೇ ರೀತಿಯಾದ ಇದಿಲ್ಲ, ಈ ಗಂಡಸರಿಗೆ ಮಾತ್ರ ಬರುತ್ತೆ, ಹೆಂಗಸರಿಗೆ ಮಾತ್ರ ಬರುತ್ತೆ, ಈ ರೀತಿಯಾಗಿಲ್ಲ, ಎಲ್ಲರಿಗೂ ಬರುತ್ತೆ. ಆದ್ರೆ 18 ವರ್ಷದಿಂದ 40 ವರ್ಷ ಒಳಗಡೆ ನಿಮ್ಮ ಒಂದು ವಯಸ್ಸಿದ್ರೆ ಮಾತ್ರ ನಿಮ್ಗೆ ಹಣ ಆದ್ರೆ ಬರುತ್ತೆ. ಈಗ ಇದಕ್ಕೆ ಹಣ ಬರೋದಕ್ಕೆ ನಿಮ್ಗೆ ದಾಖಲೆಗಳು ಏನಿರಬೇಕು ಅಂತ ನೀವೆಲ್ಲರೂ ಕೇಳ್ಬೋದು. ನಿಮ್ದೊಂದು ಬ್ಯಾಂಕ್ ಅಕೌಂಟ್ ಇದ್ರೆ ಸಾಕು. ಓಕೆನಾ, ನಾರ್ಮಲ್ ಯಾವ್ದಾದ್ರು ಬ್ಯಾಂಕ್ ಅಲ್ಲಿ ಒಂದು ಸೇವಿಂಗ್ಸ್ ಅಕೌಂಟ್ ಇದ್ರೆ ಸಾಕು, ಒಂದು ಬ್ಯಾಂಕ್ ಅಕೌಂಟ್ ಇದ್ರೆ ಸಾಕು. ಇಲ್ಲ ಇಂಡಿಯನ್ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಇದೆ ಅಂದ್ರೆ ಅದು ಕೂಡ ಒಂದು ಸೇವಿಂಗ್ಸ್ ಅಕೌಂಟ್ ಇದ್ರೆ ಸಾಕು. ನೀವು ಈ ಒಂದು ಯೋಜನೆಗೆ ನೀವು ಅರ್ಜಿಯನ್ನ ಸಲ್ಲಿಕೆ ಆದ್ರೆ ಮಾಡ್ಬೋದು. ಈ ಒಂದು ಅರ್ಜಿ ನೀವು ಯಾವಾಗಾದ್ರೂ ಅರ್ಜಿ ಆದ್ರೆ ಸಲ್ಲಿಕೆ ಮಾಡ್ಬೋದು. ಆದ್ರೆ ಎಲ್ಲಿ ಒಂದು ಅರ್ಜಿ ಹಾಕ್ಬೇಕು ಅಂತ ನೀವು ಕೇಳೋದಾದ್ರೆ ಈ ಒಂದು ಅರ್ಜಿ ಬಂದ್ಬಿಟ್ಟು ನೀವು ಬ್ಯಾಂಕ್ ಅಲ್ಲಿ ಹೋಗಿ ಹಾಕ್ಬೇಕಾಗುತ್ತೆ. ಅಲ್ಲಿ ಹೋಗ್ಬಿಟ್ಟು ನೀವು ಅಟಲ್ ಪೆನ್ಷನ್ ಯೋಜನಾ ಅಂತ ಕೇಳಿದ್ರೆ ಅವರು ಒಂದು ಅಪ್ಲಿಕೇಶನ್ ಅನ್ನ ಕೊಡ್ತಾರೆ. ಅವರೊಂದು ಅಟಲ್ ಪೆನ್ಷನ್ ಯೋಜನೆಗೆ ನಿಮ್ಗೆ ಅರ್ಜಿ ಸಲ್ಲಿಕೆ ಮಾಡಿಸ್ಕೊಡ್ತಾರೆ. ಓಕೆನಾ, ಅಟಲ್ ಪೆನ್ಷನ್ ಯೋಜನೆಗೆ ಅಪ್ಲೈ ಮಾಡ್ಬೇಕಂತ ನೀವು ಹೇಳ್ಬೇಕು. ಓಕೆ, ಆ ಯೋಜನೆಗೆ ಅಪ್ಲೈ ಮಾಡ್ತೀವಿ. 5,000 ಯಾವ ರೀತಿ ಬರುತ್ತೆ ಅಂತ ನಿಮ್ಮ ಎಲ್ಲ ತಲೆಯಲ್ಲಿ ಒಂದು ಡೌಟ್ ಇದ್ದೇ ಇರುತ್ತೆ. ಯಾವ ರೀತಿಯಾಗಿ ನಿಮಗೆ ಒಂದು 5,000 ಹಣ ಬರುತ್ತೆ ಅಂದ್ರೆ ಇಲ್ಲೇ ನಿಮ್ಗೆ 5,000 ಅಂತ ಅಲ್ಲ, ಪ್ರತಿ ತಿಂಗಳು 1,000 ಬರೋ ರೀತಿನೂ ಮಾಡ್ಕೋಬಹುದು. 2,000 ಬೇಕಾ ನಿಮ್ಗೆ ಪ್ರತಿ ತಿಂಗಳು 3,000 ಬೇಕಾ, 4,000 ಬೇಕಾ, 5,000 ಬೇಕಾ, ಇದು ನಿಮ್ಮ ಕೈಯಲ್ಲಿ ಇರುತ್ತೆ ಎಷ್ಟು ಸಾವಿರ ಬೇಕು ಅನ್ನುವಂಥದ್ದು. ಯಾವ ರೀತಿ ಅಪ್ಪ ಅಂದ್ರೆ ಇಲ್ಲಿ ನೀವು ಹಣವನ್ನ ಪೇ ಮಾಡ್ಬೇಕಾಗುತ್ತೆ. ಓಕೆನಾ, ಈಗ ಪ್ರತಿ ತಿಂಗಳು ನಿಮ್ಗೆ 1,000 ಹಣ ಬೇಕು ಅನ್ಕೊಳ್ಳಿ. ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಕಡೆಯಿಂದ ಏನಾಗುತ್ತಂದ್ರೆ ನಿಮ್ಮ ಒಂದು 18-20 ವಯಸ್ಸಿದ್ದಾಗ ಅಟಲ್ ಪೆನ್ಷನ್ ಯೋಜನೆಗೆ ನೀವು ಅರ್ಜಿ ಸಲ್ಲಿಕೆ ಮಾಡಿದೀರಾ. ಪ್ರತಿ ತಿಂಗಳು 42 ರೂಪಾಯಿ ನಿಮ್ಮ ಒಂದು ಖಾತೆಯಿಂದ ಕಟ್ ಆಗುತ್ತೆ. ಯಾವಾಗವರೆಗೂ ಕಟ್ ಆಗುತ್ತೆ ಅಂದ್ರೆ ನಿಮ್ಮ ವಯಸ್ಸು 60 ವರ್ಷ ಆಗೋವರೆಗೂ ಕೂಡ ಪ್ರತಿ ತಿಂಗಳು 42 ರೂಪಾಯಿ ಕಟ್ ಆಗುತ್ತೆ. ನಿಮ್ಮ ಒಂದು ವಯಸ್ಸು 60 ವರ್ಷ ಆದ್ಮೇಲೆ ಓಕೆನಾ ನಿಮಗೆ ಪ್ರತಿ ತಿಂಗಳು ಹಣ ಆದ್ರೆ ಬರುತ್ತೆ, 1,000 ಬರುತ್ತೆ. ಅದೇ ನೀವು ಪ್ರತಿ ತಿಂಗಳು 210 ರೂಪಾಯಿ ಪೇ ಮಾಡಿದೀರಾ ಅನ್ಕೊಳ್ಳಿ. ಓಕೆನಾ, ಪ್ರತಿ ತಿಂಗಳು 210 ರೂಪಾಯಿ ಬ್ಯಾಂಕ್ ಅವ್ರಿಗೆ ಅಂದ್ರೆ ಅಲ್ಲಿ ಬ್ಯಾಂಕ್ ಅವ್ರಿಗೆ ಅನ್ನೋದಕ್ಕಿಂತ ಅಟಲ್ ಪೆನ್ಷನ್ ಯೋಜನೆಗೆ ಕಟ್ ಆಗುತ್ತೆ, ಆಟೋಮೆಟಿಕ್ ಆಗಿ ಕಟ್ ಆಗುತ್ತೆ. 210 ರೂಪಾಯಿ ಕಟ್ ಆಗಿದೆ ಅಂದ್ರೆ ಪ್ರತಿ ತಿಂಗಳು ನಿಮ್ಮ ಖಾತೆಗಳಿಗೆ 5,000 ಹಣ ಆದ್ರೆ ಬರುತ್ತೆ. ಯಾವಾಗ ಬರುತ್ತೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ನಿಮ್ಮ ವಯಸ್ಸು 60 ವರ್ಷ ಆದ್ಮೇಲೆ ಬರುತ್ತೆ. 60 ವರ್ಷವರೆಗೂ ಕೂಡ ನಿಮ್ಮ ಒಂದು ಬ್ಯಾಂಕ್ ಖಾತೆಯಲ್ಲಿ ಪ್ರತಿ ತಿಂಗಳು 210 ಕಟ್ ಆಗುತ್ತೆ ಮತ್ತು ಪ್ರತಿ ತಿಂಗಳು ನಿಮ್ಗೆ ಹಣ ಆದ್ರೆ ಬರುತ್ತೆ. ಓಕೆನಾ, ಎಷ್ಟು ಬರುತ್ತೆ? ಪ್ರತಿ ತಿಂಗಳು 5,000 ಬರುತ್ತೆ. ನೀವು ಕೇಳ್ಬೋದು, ಹಾಗಾದ್ರೆ ನಾವು ಎಕ್ಸ್ಪೈರ್ ಆಗೋದ್ರೆ ಏನ್ ಮಾಡೋದು ಅಂತ ಕೇಳ್ಬೋದು. ನಾಮಿನಿ ಡೀಟೇಲ್ಸ್ ತಗೊಂಡಿರ್ತಾರೆ, ನೀವು ನಾಮಿನಿ ಯಾರಿಗೆ ಕೊಟ್ಟಿರ್ತೀರಾ, ನಿಮ್ಮ ಒಂದು ಕುಟುಂಬದಲ್ಲಿ ಯಾರಿಗೆ ನಾಮಿನಿ ಕೊಟ್ಟಿರ್ತೀರಾ ಅವ್ರಿಗೆ 5,000 ಹಣ ಆದ್ರೆ ಹೋಗುತ್ತೆ. ಓಕೆನಾ, ಈಗ ಅರ್ಥ ಆಯ್ತು ಅನ್ಕೊಳ್ತೀನಿ. ಯೋಜನೆಗೆ ಹೋಗಿ ಎಲ್ಲರೂ ಬ್ಯಾಂಕಲ್ಲಿ ಹೋಗಿ ಅಪ್ಲೈ ಮಾಡಿ, ಎಲ್ಲರಿಗೂ ತುಂಬಾ ಉಪಯೋಗ ಆಗುತ್ತೆ. ಇದು ಸದ್ಯಕ್ಕೆ ಅಪ್ಡೇಟ್. ಬೇರೆ ಏನೇ ಡೌಟ್ಸ್ ಇರಲಿ ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ಯಾವ ಟಾಪಿಕ್ಸ್ ಬಗ್ಗೆ ಹೆಚ್ಚಿಗೆ ಕಾಮೆಂಟ್ಸ್ ಇರುತ್ತೋ ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋ ಆದ್ರೆ ಬರುತ್ತೆ.